ಶ್ರೀ ಗುರುಭ್ಯೋ ನಮಃ. ಶ್ರೀ ಚೌಡೇಶ್ವರಿ ದೇವ್ಯೇ ನಮಃ. ನಮ್ಮ ಈ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಸ್ವಾಗತ. ದಯವಿಟ್ಟು ಸಪೋರ್ಟ್ ಮಾಡಿ, ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಕ್ಲಿಕ್ ಮಾಡಿ, ಶೇರ್ ಮಾಡಿ. ನಿಮಗೆ ನಾವು ವಿಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರಬೇಕು ಅಂದರೆ ನೀವು ಬೆಲ್ ಐಕನ್ನ ಕ್ಲಿಕ್ ಮಾಡಲೇಬೇಕು. ನೋಟಿಫಿಕೇಷನ್ನ ಆನ್ ಮಾಡ್ಕೊಳ್ಳಿ. ನಾನು ಈ ವಿಡಿಯೋ ಮಾಡ್ತಾ ಇರೋ ಉದ್ದೇಶ ಏನಪ್ಪ ಅಂತಂದರೆ, ದೇವಸ್ಥಾನಗಳಿಗೆ ಹೋದರೆ ಏನೇನು ಮಾಡಬೇಕು, ಏನೇನು ಮಾಡಬಾರ್ದು, ಇದನ್ನು ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿದೆ. ಕೆಲವರು ಹೇಳ್ತೀರಾ, ನಾನು ದೇವಸ್ಥಾನಗಳಿಗೆ ಪ್ರತಿದಿನ ದೇವಸ್ಥಾನಗಳಿಗೆ ಹೋಗ್ತೀನಿ, ಪ್ರತಿ ವೀಕ್ ನಾನು ದೇವಸ್ಥಾನಕ್ಕೆ ಹೋಗ್ತೀನಿ, ನನ್ನ ಕಷ್ಟ ಯಾವುದು ಪರಿಹಾರನೇ ಆಗ್ತಿಲ್ಲ, ನನ್ನ ಕಷ್ಟಗಳು ಹೆಚ್ಚಾಗ್ತಿದೆ ಹೊರತು ಪರಿಹಾರ ಆಗ್ತಿಲ್ಲ ಅಂತ ಹೇಳ್ತೀರಾ. ಅದು ಯಾಕೆ ಹೇಳ್ತೀನಿ ಕೇಳಿ. ದೇವಸ್ಥಾನಕ್ಕೆ ಹೋದರೆ ವಿಧಾನಗಳು ಇದೆ, ಈ ಥರ ಮಾಡಬೇಕು, ಈ ಥರ ಮಾಡಬಾರ್ದು ಅಂತ. ಆ ವಿಧಾನಗಳನ್ನ ನಾವು ತಿಳ್ಕೊಬೇಕಷ್ಟು. ಫಸ್ಟ್ ಆಫ್ ಆಲ್ ಏನು, ಮೊದಲು ನೀವು ಸ್ನಾನ ಮಾಡದೆ ದೇವಸ್ಥಾನಗಳಿಗೆ ಹೋಗೋ ಹಾಗಿಲ್ಲ. ಮೊದಲು ನೀವು ಸ್ನಾನ ಮಾಡಿ ಮನೆಯಲ್ಲಿ ದೇವರಿಗೆ ದೀಪವನ್ನು ಹಚ್ಚಿ ಆನಂತರ ನೀವು ದೇವಸ್ಥಾನಗಳಿಗೆ ಹೋಗಬೇಕು. ಕೆಲವರು ಏನು ಮಾಡ್ತೀರಾ ಅಂದರೆ, ನಾನು ಸ್ನಾನ ಮಾಡಿ ಡೈರೆಕ್ಟಾಗಿ ದೇವಸ್ಥಾನಕ್ಕೆ ಬೈಕಲ್ಲಿ ಹಾಗೆ ಬಂದಿದ್ದೀನಿ, ಸ್ಲಿಪ್ಪರ್ ಹಾಕಿಲ್ಲ, ಆದ್ದರಿಂದ ನಾನು ಕಾಲು ತೊಳೆಯೋ ಅವಶ್ಯಕತೆ ಇಲ್ಲ ಅಂಥೇಳಿ ಒಳಗಡೆ ಹೋಗ್ತೀರಾ. ತಪ್ಪು ಅದು. ನೀವು ಸ್ಲಿಪ್ಪರ್ ಹಾಕಿ ಬಿಡಿ, ಕಾಲನ್ನು ತೊಳಿಲೇಬೇಕು. ಕೆಲವರು ಶೂ ಹಾಕಿರ್ತೀರ, ಸಾಕ್ಸ್ ಹಾಕಿರ್ತೀರ, ಸಾಕ್ಸ್ ರಿಮೂವ್ ಮಾಡಲ್ಲ, ಹಾಗೆ ಒಳಗಡೆ ಹೋಗ್ತೀರಾ. ಅದನ್ನು ಮಾಡಬಾರ್ದು. ನೀವು ಸಾಕ್ಸು, ಶೂ ಎಲ್ಲವನ್ನು ರಿಮೂವ್ ಮಾಡಲೇಬೇಕು. ಸ್ಲಿಪ್ಪರನ್ನು ನೀವು ಹಾಕಿ ಬಿಡಲಿ, ಕಾಲನ್ನು ತೊಳಿಲೇಬೇಕು. ಕಾಲು ಕೈ ತೊಳ್ಕೊಂಡು ನೀವು ದೇವಸ್ಥಾನದ ಒಳಗಡೆ ಹೋಗಬೇಕು. ಮೊದಲು ನೀವು ದೇವಸ್ಥಾನಕ್ಕೆ ಹೋಗೋ ಮುನ್ನ ಆ ದೇವಸ್ಥಾನದ ಹೊಸ್ತಿಲು ಏನಿರುತ್ತೆ ಅದನ್ನು ನೀವು ನಮಸ್ಕರಿಸಿ, ಮುಟ್ಟಿ ನಮಸ್ಕಾರ ಮಾಡಿಕೊಂಡು ಬಲಗಾಲನ್ನು ಇಟ್ಟು ನೀವು ಒಳಗಡೆ ಹೋಗಬೇಕು. ತದನಂತರ ನೀವು ಫಸ್ಟು ನೀವು ಎಂಟ್ರಿ ಆದ ತಕ್ಷಣ ದೇವರ ವಿಗ್ರಹದ ಮೂರ್ತಿ ಏನಿದೆ ಆ ಮೂರ್ತಿಯ ಪಾದವನ್ನು ಫಸ್ಟು ನೋಡಬೇಕು. ನೀವು ಮೊದಲು ಪಾದವನ್ನು ನೋಡಿ ತದನಂತರ ಮೇಲ್ಭಾಗ ನೋಡುತ್ತಾ ನೀವು ಆ ಮುಖವನ್ನು ನೋಡಬೇಕು. ಆ ವಿಗ್ರಹದ ಮುಖ ಏನಿರುತ್ತೆ ಅದನ್ನು ನೀವು ನೋಡಬೇಕು. ತದನಂತರ ನೀವು ಪೂಜೆ ಸಾಮಾನು, ಹಣ್ಣು, ಕಾಯಿ ಏನು ತಂದಿರ್ತದೆ ಅದನ್ನು ಕೊಡ್ತೀರಾ. ಅದು ತುಂಬ ಒಳ್ಳೆಯದು. ಪೂಜೆ ಸಾಮಾನು ಪೂಜೆ ಮಾಡಿಸೋದ್ರಿಂದ ತುಂಬ ಒಳ್ಳೆಯದು. ಅರ್ಚಕರು ಅರ್ಚನೆ ಮಾಡಬೇಕಾದ್ರೆ ಅಥವಾ ಮಂಗಳಾರತಿ ಮಾಡಬೇಕಾದ್ರೆ ಕಣ್ಣನ್ನು ಮುಚ್ಚಬಾರ್ದು. ಇನ್ನೊಂದು, ಪ್ರದಕ್ಷಿಣೆ ಹಾಕಬಾರ್ದು. ಕೆಲವರು ಅರ್ಚನೆ ಮಾಡ್ತಾಯಿರ್ತೀವಿ, ಕಡೆ ಅರ್ಚನೆ ಮಾಡ್ತಾಯಿರ್ತೀವಿ, ಮಂಗಳಾರತಿ ಮಾಡ್ತಾಯಿರ್ತಾರೆ ಅರ್ಚಕರು, ಪ್ರದಕ್ಷಿಣೆ ಆಗ್ತಾಯಿರ್ತಾರೆ. ಇನ್ನು ಕೆಲವರು ಕಣ್ಣು ಮುಚ್ಕೊಂಡು ಹಾಗೆ ನಿಂತ್ಬಿಟ್ಟಿರ್ತಾರೆ. ತಪ್ಪು ಅದು. ಅದನ್ನು ಮಾಡಬಾರ್ದು. ಏನು ಮಾಡಬೇಕು ಅಂದರೆ, ಮಂಗಳಾರತಿ ಮಾಡಬೇಕಾದ್ರೆ, ಅರ್ಚನೆ ಮಾಡಬೇಕಾದ್ರೆ ನೀವು ವಿಗ್ರಹವನ್ನು ನೋಡ್ತಾ ಇರಬೇಕು. ಆ ಮಂಗಳಾರತಿ ಜ್ಯೋತಿ ಏನಿದೆ ಆ ಬೆಳಕಲ್ಲೇ ನೀವು ಆ ವಿಗ್ರಹದ ಮೂರ್ತಿಯ ಮುಖವನ್ನು ನೀವು ನೋಡಬೇಕು. ತುಂಬ ಒಳ್ಳೆಯದು. ತದನಂತರ ಆ ಮಂಗಳಾರತಿ ತೊಗೊಂಡು ಬರ್ತಾರೆ ಅರ್ಚಕರು. ನೀವು ಮಂಗಳಾರತಿನ ತೊಗೋಬೇಕಾದ್ರೆ ಬರೀ ಕೈಯಲ್ಲಿ ತೊಗೋಬಾರ್ದು. ₹1 ಹಾಕ್ಬೇಕು. ನೀವು ತೊಗೊಂಡು ನೀವು ಬಲಗೈಯಲ್ಲಿ ಒಂದೇ ಕೈಯಲ್ಲಿ ಮಂಗಳಾರತಿನ ತೊಗೋಬೇಕು. ಎರಡೂ ಕೈಯಲ್ಲಿ ಮಂಗಳಾರತಿಯನ್ನು ತೊಗೋಬಾರ್ದು. ಒಂದೇ ಕೈಯಲ್ಲಿ ಮಂಗಳಾರತಿಯನ್ನು ಬಲಗೈಯಲ್ಲಿ 3 ಬಾರಿ ಅಗ್ನಿಯನ್ನು ಸ್ಪರ್ಶ ಮಾಡಬೇಕು. 3 ಬಾರಿ ಅಗ್ನಿಯನ್ನು ಸ್ಪರ್ಶ ಮಾಡಿ ತಲೆಗೆ, ಕಣ್ಣಿಗೆ ಮತ್ತು ಎದೆಗೆ, ಹೊಟ್ಟೆಯ ಭಾಗಕ್ಕೆ ಅಗ್ನಿ ಸ್ಪರ್ಶವನ್ನು ಮಾಡಬೇಕು. ತದನಂತರ ತೀರ್ಥವನ್ನು ಈಸ್ಕೋತೀರ. ಕೆಲವರು ತೀರ್ಥವನ್ನು ಈಸ್ಕೊಂಡು ನೀವು ಒಂದೆರಡನೇ ಕುಡಿದ್ಬಿಟ್ಟು ಇನ್ನು ಮಿಕ್ಕಿದ್ದೆಲ್ಲ ಕೆಳಗಡೆ ಚೆಲ್ತೀರ. ವೇಸ್ಟ್ ಅದು. ದೋಷನೇ ಬರ್ತೋದು ಒಳ್ಳೆಯದಲ್ಲ. ತೀರ್ಥವನ್ನು ಕೆಳಗಡೆ ಚೆಲ್ಲಬಾರ್ದು. ಆ ತೀರ್ಥಕ್ಕೆ ತುಳಸಿ ಹಾಕಿರ್ತಾರೆ, ತುಂಬ ಒಳ್ಳೆಯದು. ಮತ್ತು ಪಚ್ಚಕರ್ಪೂರ, ಏಲಕ್ಕಿ, ಲವಂಗ, ಕಲ್ಸಕ್ಕರೆ ಇದೆಲ್ಲ ಗುಡ್ ಫಾರ್ ಹೆಲ್ತ್, ತುಂಬ ಒಳ್ಳೆಯದು. ಆದ್ದರಿಂದ ನೀವು ಒಂದು ಹನಿ ಕೂಡ ತೀರ್ಥವನ್ನು ಕೆಳಗಡೆ ಚೆಲ್ಲಬಾರ್ದು. ಅದನ್ನು ತೀರ್ಥವನ್ನು ಯಾವ ರೀತಿ ಇಳಿಸ್ಕೋಬೇಕು ನೋಡಿ. ಈ ಹೆಬ್ಬೆಟ್ಟಿದೆಯಲ್ಲ, ಈ ಹೆಬ್ಬೆಟ್ಟನ್ನು ಫೋಲ್ಡ್ ಮಾಡಬೇಕಿತ್ತು. ಫೋಲ್ಡ್ ಮಾಡಿ ಈ ಥರ ಮಾಡಿ ಈ ಥರ ಗುಂಡಿ ಮಾಡ್ಕೋಬೇಕು. ಈ ಥರ ಗುಂಡಿ ಮಾಡಿಕೊಂಡು ತೀರ್ಥವನ್ನು ಇಸ್ಕೋಬೇಕು. ಕೆಳಗಡೆ ಒಂದು ಬಟ್ಟೆ ಇಟ್ಕೋಬೇಕು ಅಥವಾ ಕರ್ಚೀಪ್ ಇಟ್ಕೊಂಡು ನೀವು ತೀರ್ಥವನ್ನು ಇಸ್ಕೋಬೇಕು. ಕೆಳಗಡೆ ಒಂದು ಹನಿ ಕೂಡ ಚೆಲ್ಲಬಾರ್ದು. ಕ್ಲೀನಾಗಿ ಗುಂಡಿ ಮಾಡ್ಕೋಬೇಕು.
ಈಸ್ಕೊಂಡು ಸಂಪೂರ್ಣವಾಗಿ ನೀವು ತೀರ್ಥವನ್ನು ಕುಡಿಬೇಕು. ಸಂಪೂರ್ಣವಾಗಿ ತೀರ್ಥವನ್ನು ಕುಡಿದ ನಂತರ ಆ ಒಂದು ನಿಮ್ಮ ಬಲಗೈ ತೀರ್ಥ ಇಸ್ಕೊಂಡಿರ್ತಾರಲ್ಲ ಆ ಕೈಯನ್ನು ನೀವು ಕಣ್ಣಿಗೆ ಒತ್ಕೋಬೇಕು. ಒತ್ಕೊಂಡು ಕೈಯನ್ನು ಸೀಡ್ಕೋಬೇಕು. ಆ ನಂತರ ನೀವು ಅರ್ಚಕರ ಪರ್ಮಿಷನ್ ಇಲ್ಲದೇ ನೀವು ತಟ್ಟೆಗೆ ಕೈ ಹಾಕಬಾರ್ದು. ಅವ್ರು ಹೇಳಿದ್ರೆ ಹೂ ತಗೊಳ್ಳಿ, ಕುಂಕುಮ ತಗೊಳ್ಳಿ ಅಂತ ಹೇಳಿದ್ರೆ ಮಾತ್ರ ನೀವು ಕೈ ಹಾಕಬೇಕು. ನೀವು ತೀರ್ಥ ಇಸ್ಕೊಂಡಾದ್ಮೇಲೆ ನೀವು ಕೈ ಹಾಕಬಾರ್ದು. ತೀರ್ಥ ಇಸ್ಕೊಳ್ಳೋ ಮುಂಚೆನೇ ನೀವು ಕುಂಕುಮ ಇಕ್ಕೋಬೇಕು, ಹೂ ತೊಗೋಬೇಕು. ನೀವು ತೀರ್ಥ ಇಸ್ಕೊಂಡ್ಮೇಲೆ ತೊಗೊಂಡ್ರೆ ಅದು ಎಂಜಿಲ ಕೈ ಆಗಿರ್ತದೆ, ಮುಟ್ಟಬಾರ್ದು. ಇದು ಜ್ಞಾಪನದಲ್ಲಿರಲಿ. ನೀವು ಮೊದಲೇ ತೊಗೊಂಡು ಆಮೇಲೆ ತೀರ್ಥ ಇಸ್ಕೋಬೇಕು. ಇದನ್ನ ಮೇಲೆ ನೆನಪಿಟ್ಕೊಡಿ. ತದನಂತರ ಅವರು ಹೂ ಕೊಡ್ತಾರೆ ಅಥವಾ ಪತ್ರೆ ಕೊಡ್ತಾರೆ. ಹೂವನ್ನು ಹೆಂಗಸರು ತಲೆಗೆ ಮಡ್ಕೋತಾರೆ, ಪತ್ರೆಯನ್ನು ತಲೆಗೆ ಮಡ್ಕೋತಾರೆ. ಬಟ್ ಗಂಡಸರು ಏನು ಮಾಡಬೇಕು? ಹೂವನ್ನು ತಲೆಗೆ ಹಾಕೋಬೇಕು, ಪತ್ರೆಯನ್ನು ಕಿವಿಗೆ ಹಾಕೋಬೇಕು. ತುಳಸಿ ಪತ್ರೆ ಅಥವಾ ಬಿಲ್ವ ಪತ್ರೆ ಈ ಥರ ಪತ್ರೆಗಳನ್ನು ಕೊಟ್ಟರೆ ಅದನ್ನು ಕಿವಿಗೆ ಹಾಕೋಬೇಕು, ಹೂವನ್ನು ತಲೆಗೆ ಹಾಕೋಬೇಕು. ತದನಂತರ ನೀವು ಏನು ಮಾಡಬೇಕು ಅಂದರೆ ಈ ಷಡ್ಗೋಪುರವನ್ನು ಅರ್ಚಕರು ತಲೆ ಮೇಲೆ ನಿಮಗೆ ಆಶೀರ್ವಾದ ಮಾಡ್ತಾರೆ. ಆ ಸಂದರ್ಭದಲ್ಲಿ ನೀವು ಪ್ರಾರ್ಥನೆಯನ್ನು, ನಿಮ್ಮ ಇಷ್ಟಾರ್ಥಗಳನ್ನು ಪ್ರಾರ್ಥನೆ ಮಾಡ್ಕೋಬೇಕು. ಆ ಷಡ್ಗೋಪುರ ಇಟ್ಟು ಆಶೀರ್ವಾದ ಮಾಡಬೇಕಾದ್ರೆ ಆಗಲೇ ನೀವು ನಿಮ್ಮ ಇಷ್ಟಾರ್ಥಗಳನ್ನು, ನಿಮ್ಮ ಕಷ್ಟಗಳನ್ನು ಎಲ್ಲನೂ ಕೂಡ ಪ್ರಾರ್ಥನೆ ಮಾಡ್ಕೋಬೇಕು. ಆ ನಂತರ ನೀವು ಪೂಜೆಯಲ್ಲಿ ಆದಮೇಲೆ ಅಥವಾ ನೀವು ಪೂಜೆಗಿಂತ ಮುಂಚೆಯೂ ಕೂಡ ಪ್ರದಕ್ಷಿಣೆ ಹಾಕ್ಬೋದು, ಅಥವಾ ಪೂಜೆಯಲ್ಲಿ ಆದಮೇಲೆ ಪ್ರದಕ್ಷಿಣೆಯನ್ನು ಹಾಕ್ಬೋದು. ನೀವು ಪೂಜೆಯಲ್ಲಿ ಆದಮೇಲೆ ಪ್ರದಕ್ಷಿಣೆಯನ್ನು ಹಾಕಬೇಕಾದ್ರೆ ನೀವು ಗರ್ಭಗುಡಿಯನ್ನು ಮುಟ್ಟಬಾರ್ದು, ತಪ್ಪು ಅದು. ಅಥವಾ ಗರ್ಭಗುಡಿ ಹಿಂಭಾಗ ಹೋಗಿ ತಲೆಯನ್ನು ತಗ್ಗಿಸಿ ಬಗ್ಗಿಸಿ ಎಡಗೈಲಿ ಮುಟ್ಟಿ ನಮಸ್ಕಾರ ಮಾಡ್ತೀರ. ಬಟ್ ಅದೇನಾಗುತ್ತೆ? ಅಧರ್ಮಕ್ಕೆ ನೀವು ನಮಸ್ಕಾರ ಮಾಡಿದ ಹಾಗೆ ಆಗುತ್ತದೆ. ಆದ್ದರಿಂದ ಗರ್ಭಗುಡಿನ ಮುಟ್ಟಬಾರ್ದು ಮತ್ತು ಹಿಂಭಾಗ ನಮಸ್ಕಾರವನ್ನು ಮಾಡಬಾರ್ದು, ಮುಂದೆ ಬಂದು ನಮಸ್ಕಾರವನ್ನು ಮಾಡಬೇಕು. ಕೆಲವರು ಏನು ಮಾಡ್ತೀರಾ? ಪ್ರದಕ್ಷಿಣೆ ಹಾಕ್ಬೇಕಾದ್ರೆ ಸುತ್ತ ಗರ್ಭಗುಡಿನ ಮುಟ್ಕೊಂಡು ಬಂದು ಪ್ರದಕ್ಷಿಣೆ ಹಾಕ್ತೀವಿ. ತಪ್ಪು, ಅದು ಮಾಡಬಾರ್ದು. ಮತ್ತು ಈ ಉತ್ಸವ ಮೂರ್ತಿಗಳನ್ನು ನೀವು ಮುಟ್ಟಿ ನಮಸ್ಕಾರ ಮಾಡ್ತೀರ, ತಪ್ಪು. ಉತ್ಸವ ಮೂರ್ತಿಗಳನ್ನು ನೀವು ಮುಟ್ಟಬಾರ್ದು, ಅದು ಅರ್ಚಕರಿಗೆ ಮಾತ್ರ ಮುಟ್ಟಬೇಕು, ನೀವು ಮುಟ್ಟುವ ಹಾಗಿಲ್ಲ, ತಪ್ಪು ಅದು. ಅದರಿಂದ ನೀವು ಮುಟ್ಟಿದ್ರೆ ದೋಷನೇ ಹೊರತು ಒಳ್ಳೆಯದಂತೂ ಆಗಲ್ಲ. ಇದಿಷ್ಟು ನಿಮಗೆ ನೆನಪಿಲ್ಲಿರಲಿ. ತರಂತರ ಏನು ಮಾಡಬೇಕು ಅಂತಂದರೆ, ಪ್ರದಕ್ಷಿಣೆ ಪೂಜೆ ಎಲ್ಲ ಆದಮೇಲೆ ನೀವು ಬರ್ತೀರಾ, ಅರ್ಚಕರಿಗೆ ನಮಸ್ಕಾರವನ್ನು ಮಾಡ್ತೀರಾ, ತಪ್ಪು. ನಮಸ್ಕಾರವನ್ನು ಮಾಡಬಾರ್ದು. ಅಂದರೆ ಕಾಲಿಗೆ ಬಿದ್ದು ಅರ್ಚಕರಿಗೆ ಅಥವಾ ಇನ್ಯಾರಿಗೆ ಆಗಲಿ ಕಾಲಿಗೆ ಬಿದ್ದು ನಮಸ್ಕಾರವನ್ನು ಮಾಡಬಾರ್ದು. ದೇವರಿಗಿಂತ ನಾವು ಯಾರೂ ದೊಡ್ಡವರಲ್ಲ, ಇದು ನಿಮಗೆ ತಲೆಯಲ್ಲಿರಲಿ. ತದನಂತರ ಗಂಡಸರು ದೀರ್ಘದಡ್ಡ ನಮಸ್ಕಾರವನ್ನು ಮಾಡಬೇಕು, ಹೆಂಗಸರು ದೀರ್ಘದಡ್ಡ ನಮಸ್ಕಾರವನ್ನು ಮಾಡಬಾರ್ದು. ಹೆಂಗಸರು ಏನಾದರೂ ಮಂಡಿಯೂರಿ ನಮಸ್ಕಾರವನ್ನು ಮಾಡಬೇಕು. ಅದು ಇಲ್ಲಿ ದೇವಸ್ಥಾನದ ಹೊರಭಾಗದಲ್ಲಿ ನೀವು ನಮಸ್ಕಾರವನ್ನು ಮಾಡಬೇಕು. ಒಳಗಡೆ ಬಂದು ದೇವರ ಮುಂದೆ ಬಂದು ಎದುರುಗಡೆ ಬಂದು ಅಡ್ಬಿದ್ದು ನಮಸ್ಕಾರ ಮಾಡಬಾರ್ದು, ತಪ್ಪು ಅದು. ನೀವು ಸೈಡಲ್ಲಿ ಆ ಕಡೆ ಅಥವಾ ಈ ಕಡೆ ಬಲಭಾಗದಲ್ಲಿ, ಆದಷ್ಟು ದೇವರ ಬಲಭಾಗದಲ್ಲಿ ನಮಸ್ಕಾರ ಅಥವಾ ನಿಂತ್ಕೊಂಡು ಪೂಜೆ ಮಾಡಿಸೋದನ್ನು ನೀವು ರೂಢಿ ಮಾಡಿಕೊಳ್ಳಿ. ಎಡಭಾಗದಲ್ಲಿ ಬೇಡ, ಬಲಭಾಗದಲ್ಲಿ ಬಂದು ನಿಂತ್ಕೊಂಡು ಪೂಜೆಯನ್ನು, ಮಂಗಳಾರತಿಯನ್ನು, ನೀವು ನಮಸ್ಕಾರವನ್ನು ಮಾಡೋದನ್ನು ಬಲಭಾಗದಲ್ಲಿ ಮಾಡಿ. ಮತ್ತು ಇನ್ನೊಂದು ಮರೆತಿದ್ದೆ, ಸ್ಲಿಪ್ಪರ್ಗಳನ್ನು ದೇವಸ್ಥಾನದ ಬಲಭಾಗದಲ್ಲಿ ಬಿಡಬಾರ್ದು, ಹೊರಗಡೆ ಎಡಭಾಗದಲ್ಲೇ ಬಿಟ್ಟು ಕೈಕಾಲು ತೊಳ್ಕೊಬರ್ಬೇಕು. ಬಲಭಾಗದಲ್ಲಿ ಸ್ಲಿಪ್ಪರ್ನ ಬಿಡಬಾರ್ದು, ಇದು ನೆನಪಿರಲಿ. ನಂತರ ಏನಪ್ಪ ಅಂತಂದರೆ, ದೇವಸ್ಥಾನದಲ್ಲಿ ಪ್ರಸಾದ ಕೊಡ್ತಾರೆ, ಅದನ್ನು ನೀವು ದೇವಸ್ಥಾನದ ಒಳಗಡೆ ಪ್ರಸಾದವನ್ನು ಸ್ವೀಕರಿಸಬಾರದು. ನೀವು ದೇವಸ್ಥಾನದಿಂದ ಹೊರಗಡೆ ಬಂದು ಪ್ರಸಾದವನ್ನು ಸ್ವೀಕರಿಸಬೇಕು. ತದನಂತರ ದೇವಸ್ಥಾನದ ಮೆಟ್ಟಿಲುಗಳಲ್ಲಿ ಕರ್ಪೂರವನ್ನು ಹಚ್ಚಬಾರದು. ಅದಕ್ಕೆ ಆದಂಥ ಕರ್ಪೂರ ಹಚ್ಚೋಕ್ಕಂತಲೇ ಸಪ್ರೇಟು ಒಂದು ಕಂಬ ನಿಲ್ಲಿಸಿರ್ತಾರೆ, ಅಲ್ಲೇ ನೀವು ಕರ್ಪೂರವನ್ನು ಹಚ್ಚಬೇಕು. ಮೆಟ್ಟಿಲ ಮೇಲೆ ಹಚ್ಚಬಾರ್ದು, ಅದು ಇನ್ನೂ ದೋಷನೇ ಹೊರತು ಒಳ್ಳೆಯದಂತ ಆಗಲ್ಲ. ಅದು ನೀವು ದೇವಸ್ಥಾನವನ್ನು ಗಲೀಜು ಮಾಡಿದಾಗುತ್ತೆ, ತಪ್ಪಾಗುತ್ತೆ ಅದು. ಅದರಿಂದ ನೀವು ಕರ್ಪೂರವನ್ನು ದೇವಸ್ಥಾನದ ಮೆಟ್ಟಿಲುಗಳ ಮೇಲೆ ಹಚ್ಚಬಾರ್ದು. ಅವರು ಸಪ್ರೇಟ್ ಏನು ಕಂಬ ಅಥವಾ ಕರ್ಪೂರ ಹಚ್ಚಂಕಂತೆ ಒಂದು ಸಪ್ರೇಟ್ ಯುಟಿಲಿಟಿ ಮಾಡಿರ್ತಾರೆ, ಅದರಲ್ಲೇ ನೀವು ಹಚ್ಚಬೇಕು. ತದನಂತರ ನೀವು ಯಾವುದೇ ಪುಣ್ಯಕ್ಷೇತ್ರಗಳಿಗೆ ಹೋಗ್ತೀರಲ್ವ, ಹೋಗಿ ಅಲ್ಲಿ ಹೋಗಿ ಏನು ಮಾಡ್ತೀರ ಅಂದರೆ, ಇನ್ಫ್ಲುಯೆನ್ಸ್ ಮುಖಾಂತರ ಅಥವಾ ಅಡ್ಡದಾರಿ ಮುಖಾಂತರ ನೀವು ದೇವರನ್ನ ಹೋಗಿ ದರ್ಶನ ಮಾಡ್ತೀರ, ತಪ್ಪು ಅದು. ಅದನ್ನು ದೇವರು ಮೆಚ್ಚೋದಿಲ್ಲ. ನೀವು ಸಾಧಾರಣವಾಗಿ ಎಲ್ಲ ಭಕ್ತರಂತೆ
ನೀವು ಹೋಗಿ ದರ್ಶನ ಮಾಡಿದ್ರೆ ಮಾತ್ರ ಆ ಫಲ ನಿಮಗೆ ಸಿಗುತ್ತೆ. ಮುಖ್ಯವಾಗಿ ತಿರುಪತಿಲಿ ಇನ್ಫ್ಲುಯೆನ್ಸ್ ಮಾಡಿಕೊಂಡು ದೇವರ ದರ್ಶನವನ್ನು ಮಾಡಬಾರ್ದು, ಅದು ತಪ್ಪಾಗುತ್ತೆ. ಇನ್ನೊಂದು ಏನಪ್ಪ ಅಂತಂದರೆ, ಈ ಪುಣ್ಯಕ್ಷೇತ್ರಗಳಿಗೆ ಹೋಗ್ತಿರಲ್ಲ, ಆ ನದಿ ತೀರದಲ್ಲಿ ತುಂಬ ಗಲೀಜು ಮಾಡ್ತೀರಾ. ಶಾಂಪು ಶೋಪು ಇವೆಲ್ಲ ಯೂಸ್ ಮಾಡಬಾರ್ದು ನದಿ ತೀರಗಳಲ್ಲಿ. ಅದನ್ನು ನಿಮ್ಮ ಕರ್ಮನೇ ದೋಷನೇ ಹೊರತು ಒಳ್ಳೆಯದಂತೂ ಆಗಲ್ಲ. ದಯವಿಟ್ಟು ಯಾವುದೇ ಪುಣ್ಯಕ್ಷೇತ್ರಗಳಿಗೆ ಹೋಗಿ ಆ ನದಿ ತೀರದಲ್ಲಿ ದಯವಿಟ್ಟು ಶಾಂಪುಗಳು ಸೋಪುಗಳನ್ನು ಯೂಸ್ ಮಾಡಬೇಡಿ. ಅದು ದೋಷ ಹೆಚ್ಚಾಗುತ್ತೆ ಹೊರತು ಅದು ನಿಮಗೆ ಒಳ್ಳೆಯದಾಗಲ್ಲ. ಇದಿಷ್ಟು ಕ್ರಮವನ್ನು ನೀವು ಮಾಡಿದ್ದೇ ಆದರೆ ನಿಮಗೆ ಫಲಗಳು ಖಂಡಿತ ಸಿಗುತ್ತೆ, ಒಳ್ಳೆಯದಾಗತ್ತೆ. ಇದಷ್ಟನ್ನು ನೀವು ತಿಳ್ಕೊಂಡು ಮಾಡಿ ಎಲ್ಲರಿಗೂ ಶೇರ್ ಮಾಡಿ. ನಿಮ್ಮ ಸ್ನೇಹಿತರು, ಸಂಬಂಧಿಕರು ಎಲ್ಲರಿಗೂ ಕಳಿಸಿ, ಅವರು ತಿಳ್ಕೊಳ್ಳಿ, ಒಳ್ಳೆಯದಾಗಲಿ. ಮತ್ತು ಇನ್ನೊಂದು ವಿಚಾರ ಏನಪ್ಪ ಅಂತಂದರೆ, ಗಂಡಸರು ಚಡ್ಡಿ ಹಾಕೊಂಡ್ಬರ್ತೀರ, ತಪ್ಪು ಅದು. ಗಂಡಸರು ಚಡ್ಡಿ ಹಾಕೊಂಡು ಬರಬಾರ್ದು. ದಯವಿಟ್ಟು ಆದಷ್ಟು ಪಂಚೆಗಳಲ್ಲಿ ಹೋಗೋ ಪ್ರಯತ್ನವನ್ನು ಮಾಡಿ, ಪಂಚೆಗಳನ್ನು ಹಾಕೊಂಡು ಹೋಗೋಕ್ಕೆ ಪ್ರಯತ್ನಗಳನ್ನು ಮಾಡಿ, ತುಂಬ ಒಳ್ಳೆಯದು. ಲೇಡೀಸ್ಗಳು ಅಂದರೆ ಹೆಂಗಸರುಗಳು ದಯವಿಟ್ಟು ಸೀರೆಯಲ್ಲಿ ದೇವಸ್ಥಾನಗಳಿಗೆ ಹೋಗಿ ದರ್ಶನವನ್ನು ಮಾಡಿ, ತುಂಬ ಒಳ್ಳೆಯದಾಗತ್ತೆ. ಮನೇಲೂ ಕೂಡ ನೈಟಿ ಹಾಕ್ಕೊಂಡು ಪೂಜೆ ಮಾಡಬಾರ್ದು, ಒಳ್ಳೆಯದಲ್ಲ, ಅದು ವ್ಯರ್ಥನೆ ಅದು. ಅದರಿಂದ ಸೀರೆಗಳನ್ನು ಹಾಕ್ಕೊಂಡು ಪೂಜೆಯನ್ನು ಮಾಡಿ. ಇದಿಷ್ಟು ನೀವು ಮಾಡಿದ್ದೇ ಆದರೆ ನಿಮಗೆ ಫಲ ಸ್ವತಃಸಿದ್ಧ. ಇದು ನನ್ನ ಮೊದಲನೇ ವಿಡಿಯೋ. ದಯವಿಟ್ಟು ಏನಾದರೂ ತಪ್ಪಿದ್ದರೆ, ಉಚ್ಚಾರಣೆಯಲ್ಲಿ ಅಥವಾ ಯಾವುದೇ ಥರದ ತಪ್ಪುಗಳನ್ನು ಇದ್ದರೆ ದಯವಿಟ್ಟು ಕ್ಷಮಿಸಿ. ನಮಗೆ ಸಪೋರ್ಟ್ ಮಾಡಿ, ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಧನ್ಯವಾದಗಳು. ಎಲ್ಲರಿಗೂ ಒಳ್ಳೆಯದಾಗಲಿ. ಶ್ರೀ ಚೌಡೇಶ್ವರಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತೇಳಿ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಇನ್ನಷ್ಟು ವಿಚಾರಗಳನ್ನು ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಅದರಿಂದ ಇನ್ನೂ ತುಂಬ ವಿಚಾರಗಳನ್ನು ನನಗೇನು ಗೊತ್ತಿದೆ ಅದನ್ನು ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಅದನ್ನು ತಿಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ಅದಕ್ಕೋಸ್ಕರ ನೀವೇನು ಮಾಡಬೇಕು ಅಂತಂದರೆ ಸಬ್ಸ್ಕ್ರೈಬ್ ಮಾಡಬೇಕು, ಬೆಲ್ ಐಕನ್ ಕ್ಲಿಕ್ ಮಾಡಬೇಕು. ನಾನು ವೀಡಿಯೋ ಹಾಕೋದ್ರೆ ನಿಮ್ಗೆ ಗೊತ್ತಾಗಲ್ಲ ಅಲ್ವಾ? ಅದಕ್ಕೋಸ್ಕರ ನೀವು ಸಬ್ಸ್ಕ್ರೈಬ್ ಪಕ್ಕ ಒಂದು ಬೆಲ್ ಐಕನ್ ಇರುತ್ತೆ, ಗಂಟೆ ಥರ ಇರುತ್ತೆ, ಅದನ್ನು ನೀವು ಟಚ್ ಮಾಡಿ, ಹಾಲ್ ಅಂತ ಬರುತ್ತೆ, ನೋಟಿಫಿಕೇಷನ್ ಕ್ಲಿಕ್ ಮಾಡಿ. ನಾನು ವೀಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಆವಾಗ ನೀವು ವೀಡಿಯೋಗಳನ್ನು ನೋಡ್ಬೋದು, ಈ ಪೂಜೆ ವಿಚಾರಗಳನ್ನು ನೀವು ತಿಳ್ಕೊಬೋದು. ಧನ್ಯವಾದಗಳು. ಎಲ್ಲರಿಗೂ ಒಳ್ಳೆಯದಾಗಲಿ.